ಕನ್ನಡ ಚಿತ್ರರಂಗ ಅಂದರೆ ಒಂದು ಕುಟುಂಬ. ಆ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಸದಸ್ಯರು ಅಂತ ಆಗಾಗ ಚಿತ್ರರಂಗದ ದೊಡ್ಡ ದೊಡ್ಡ ಗಣ್ಯರು ಹೇಳ್ತಾ ಇರುವಂಥ ಮಾತು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಗ್ರೂಪಿಸಮ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಗ್ರೂಪಿಸಮ್ ನಡೀತಾ ಇದೆಯಾ? ಅದು ನಟ ಧನಂಜಯ್ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳಲ್ಲೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗ ಅಂದರೆ ಒಂದು ಮನೆ ಇದ್ದ ಹಾಗೆ. ಯಾಕಂದರೆ ಆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮದಿರ್ತಾರ, ಅಕ್ಕ ತಂಗಿದಿರ್ತಾರ ಅಂತ ನಾವು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಒಳಗಡೆ ಒಂದು ಹೊರಗಡೆ ಒಂದು ವಿಚಾರಗಳು, ಜೊತೆಗೆ ಒಂದಿಷ್ಟು ಗ್ರೂಪಿಸಮ್ ನಡೀತಾ ಇದೆಯಾ? ಯಾಕಂದರೆ ಧನಂಜಯ್ ಅವರ ಈ ಒಂದು ಪೋಸ್ಟ್ ಇದೆಯಲ್ಲ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಅದು ಕೂಡ ಮದರ್ ಪ್ರಾಮಿಸ್ ಅನ್ನುವಂಥ ಈ ಚಿತ್ರದ ಬೆನ್ನಲ್ಲೇ ಪೋಸ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಹೊಸ ವಿವಾದಕ್ಕೂ ಕೂಡ ಇದೊಂದು ವೇದಿಕೆ ಈಗ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಮದರ್ ಪ್ರಾಮಿಸ್ ಚಿತ್ರದ ಬೆನ್ನಲ್ಲೇ ಈಗ ನಟ ಡಾಲಿ ಧನಂಜಯ್ ಈ ಪೋಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವರು ಚಿತ್ರರಂಗದ ಏಳು ಬೀಳುಗಳನ್ನು ಅರ್ಥ ಮಾಡಿಕೊಂಡಂಥವರು, ಚಿತ್ರರಂಗದ ಆಳ ಅಗಲವನ್ನು ತಿಳ್ಕೊಂಡಂಥವರು ಡಾಲಿ ಧನಂಜಯ್. ಹಾಗಾಗಿ ಒಂದಿಷ್ಟು ಗ್ರೂಪಿಸಮ್ ಏನಾದರೂ ನಡೀತಾ ಇದೆಯಾ? ಯಾಕಂದರೆ ಸುಮ್ಮನೆ ಯಾರು ಕೂಡ ಈ ರೀತಿಯಾದಂಥ ಪೋಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಒಂದಿಷ್ಟು ಬೇರೆ ಬೇರೆ ವಿಚಾರಗಳು, ಪ್ರಸ್ತಾಪಗಳು ಆಗಿರ್ಬೋದು. ಆ ನಿಟ್ಟಿನಲ್ಲಿ ಧನಂಜಯ್ ಈ ರೀತಿಯಾದಂತಹ ಅಸಮಾಧಾನವನ್ನು ಪೋಸ್ಟ್ ಮಾಡುವ ಮುಖೇನವಾಗಿ ಹೊರಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಚಿತ್ರರಂಗ ಅಂದರೆ ಅದು ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಗಳು, ಹೀಗೆ ಎಲ್ಲರ ಒಂದು ಸಮ್ಮಿಲನ ಆಗಿರ್ತದೆ. ಒಂದು ಚಿತ್ರ ಅದ್ಭುತವಾಗಿ ಮೂಡಿ ಬರಬೇಕಂದ್ರೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ, ಅವರ ಶ್ರಮ ಎಲ್ಲವೂ ಇಲ್ಲಿ ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಈ ರೀತಿಯಾದಂತಹ ನೆಗೆಟಿವ್ ಕ್ಯಾಂಪೇನ್ ಯಾಕೆ ಮಾಡ್ತಾರೆ ಅದನ್ನೇ ಈಗ ಅವರು ಹೇಳ್ತಾ ಇರುವಂಥದ್ದು. ನಟ ಧನಂಜಯ್ ಇವಾಗ ಯಾಕೆ ಈ ರೀತಿಯಾದಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ? ಯಾಕಂದರೆ ಕನ್ನಡದಲ್ಲಿ ಚಿತ್ರಗಳೇ ಸರಿಯಾಗಿ ಬರ್ತಾ ಇಲ್ಲ. 2 ವರ್ಷಕ್ಕೊಂದೋ 3 ವರ್ಷಕ್ಕೊಂದೋ ಚಿತ್ರಗಳು ಬರ್ತಾ ಇದ್ದಾವೆ. ವರ್ಷಕ್ಕೆ 4-5 ಸಿನಿಮಾ ಮಾಡ್ತಾ ಇದ್ದಂಥ ಹೀರೋಗಳು ಇವಾಗ 4-5 ವರ್ಷಕ್ಕೆ ಒಂದೊಂದು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಯಶ್ ಅಂತೂ ಇವಾಗ ಭಾಳ ಅವ್ರ ಕೈಗೆ ಸಿಗಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ 2-3 ವರ್ಷಕ್ಕೆ ಸಿನಿಮಾ ಮಾಡುವಂತಹ ನಟರು ಈಗ ಬೆರಳೆಣಿಕೆ ಆಗಿಬಿಟ್ಟಿದ್ದಾರೆ. ಅವ್ರ ಚಿತ್ರಗಳನ್ನೇ ಮಾಡ್ತಾ ಇಲ್ಲ, ಎಲ್ಲ ಪ್ಯಾನ್ ಇಂಡಿಯಾ ಅಂತ ಇವಾಗ ಆ ಕಡೆ ಇವಾಗ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರುಗಳು ನಮಗೆ ಕೈ ಕಟ್ಟಿದಂಗೆ ಆಗಿಬಿಟ್ಟಿದೆ ಅಂತ ಒಂದು ಕಡೆ ಅವರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರರಂಗವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, ಎಲ್ಲರೂ ಕೂಡ ಒಗ್ಗೂಡಬೇಕು ಅನ್ನುವಂಥ ಮಾತುಗಳು ಆಗಾಗ ಕೇಳಿ ಬರ್ತಾ ಇದ್ದರೂ ಕೂಡ ಈ ರೀತಿಯಾದಂತಹ ವಿಚಾರಗಳು ಮತ್ತು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದ್ದರೆ, ಸ್ಯಾಂಡಲ್ವುಡ್ನಲ್ಲಿ ಕೇಳಿ ಬರ್ತಾ ಇದ್ದಾಗ ಸಹಜವಾಗಿ ಅವರವರ ಅಭಿಮಾನಿಗಳಲ್ಲೂ ಬೇಸರ ತರುತ್ತೆ. ಜೊತೆಗೆ ಈ ಚಿತ್ರರಂಗ ನಾವೆಲ್ಲರೂ ಒಂದು ಅನ್ನುವಂಥ ಮಾತಿಗೆ ನಿಜಕ್ಕೂ ಅದು ಅರ್ಥ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಗುಂಪು ರಾಜಕಾರಣದ ಆರೋಪ ಒಂದು ಕಡೆ ಈಗ ಕೇಳಿ ಬರ್ತಾ ಇರುವಂಥದ್ದು. ಆರೋಗ್ಯಕರ ಸ್ಪರ್ಧೆ ಇರಲಿ ಅಂತ ಧನಂಜಯ್ ಹೇಳ್ತಾ ಇದ್ದಾರೆ. ವೈಯಕ್ತಿಕ ದ್ವೇಷದಿಂದ ಚಿತ್ರರಂಗಕ್ಕೆ ಹಾನಿಯಾಗೋದು ಬೇಡ. ನೋಡಿ, ಯಾರೋ ಒಬ್ಬರು ಏನೋ ಒಂದು ಅಸಮಾಧಾನಗಳನ್ನು ಹೊರಗಡೆ ಹಾಕುವಂಥದ್ದು ಅಥವಾ ಇನ್ನೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅದರಿಂದ ಚಿತ್ರರಂಗಕ್ಕೆ ಅದು ಭಾರೀ ದೊಡ್ಡ ನಷ್ಟ ಆಗ್ತದೆ. ಅದರಲ್ಲೂ ಈಗಾಗಲೇ ಹೇಳ್ದಂಗೆ ಚಿತ್ರಗಳು ಸರಿಯಾಗಿ ಬರ್ತಾ ಇಲ್ಲ. ಮತ್ತು ವರ್ಷಕ್ಕೆ 2-3 ಸಿನಿಮಾ ಕೊಡುವಂಥ ಹೀರೋಗಳು ಇವತ್ತು ಚಿತ್ರಗಳನ್ನೇ ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ ನೋಡಿ, ದರ್ಶನ್ ಒಬ್ಬ ಮಾಸ್ ಲೀಡರ್ ಇವತ್ತು ಯಾವುದೋ ಒಂದು ಅಚಾತುರ್ಯದಿಂದ ಅವರು ಇವತ್ತು ಜೈಲು ಪಾಲಾಗಿದ್ದಾರೆ. ಒಂದು ದರ್ಶನ್ ಒಂದು ಸಿನಿಮಾ ಮಾಡ್ತಾರಂದರೆ ಮಿನಿಮಮ್ ಒಂದು 500 ಜನರಿಗೆ ಕೆಲಸ ಇರ್ತಾ ಇತ್ತು. 500ರಿಂದ 600 ಜನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು. ಇದನ್ನು ಸ್ವತಃ ಓಂ ಪ್ರಕಾಶ್ ಅವರೇ ಹೇಳಿದಂಥ ಮಾತಿದು. ಒಂದು ಕಾರ್ಯಕ್ರಮದಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಸಾಕಷ್ಟು ಹೀರೋಗಳು ಚಿತ್ರಗಳನ್ನೇ ಮಾಡ್ತಾ ಇಲ್ಲ. ಚಿತ್ರಗಳನ್ನು ಮಾಡಿದರೆ ಸಾಕಷ್ಟು ಬೇರೆ ಬೇರೆ ವರ್ಗದ ಜನರಿಗೆ, ತಂತ್ರಜ್ಞರಿಗೆಲ್ಲ ಸಾಕಷ್ಟು ಅನುಕೂಲ ಆಗುತ್ತೆ. ಎಲ್ಲವೂ ಕೂಡ ಈಗ ನಿಜಕ್ಕೂ ಬೇಸರದ ವಿಚಾರ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಫಿಲ್ಮ್ ರಿಪೋರ್ಟರ್ ಪೂಜಾ ಕೊಡ್ತಾ ಹೋಗ್ತಾರೆ. ಪೂಜಾ,
ಕನ್ನಡ ಚಿತ್ರರಂಗ ಅಂದರೆ ನಾವೆಲ್ಲರೂ ಕೂಡ ಒಂದೇ ಅಂತ ಒಂದು ಭಾವನೆ ಆಗಾಗ ಚಿತ್ರರಂಗದಲ್ಲಿ ಇದ್ದಂಥವರೇ ಹೇಳ್ತಾ ಇದ್ರು. ಈಗ ನಟ ಧನಂಜಯ್ ಎಲ್ಲೋ ಒಂದು ಕಡೆ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಅಂದಾಗ ಈ ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇಲ್ಲ, ಒಂದಿಷ್ಟು ಪಾರ್ಶಾಲಿಟಿ ನಡೀತಾ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ಇವಾಗ ಸಾಬೀತಾಗ್ತಾ ಇದೆಯಾ ಹೇಗೆ ಅಂತ ಪೂಜಾ? ಎಸ್ ಸಚಿನ್, ಮದರ್ ಪ್ರಾಮಿಸ್ ಸಿನಿಮಾ ಶೋಗಳು ಸಹ ಚೆನ್ನಾಗಿ ಔಟ್ಫುಲ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಸಮೇತ ಸಿನಿಮಾಗಳ ಬಗ್ಗೆ ಧನಾತ್ಮಕ ಅಭಿಪ್ರಾಯಗಳು ಕೂಡ ಹರಿದಾಡ್ತಿದೆ. ಆದ್ರೆ ಇವುಗಳ ಜೊತೆಯಲ್ಲಿ ಕೆಲವು ಉದ್ದೇಶಪೂರ್ವಕವಾಗಿ ಸಿನಿಮಾದ ಬಗ್ಗೆ ಋಣಾತ್ಮಕವಾಗಿ ಅಭಿಪ್ರಾಯಗಳನ್ನು ಹೊರ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಧನಂಜಯ್ ಕೂಡ ಬೇಸರವನ್ನು ಹೊರಗೆ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಅವರು ಈ ಸಿನಿಮಾದಲ್ಲಿ ನಿರ್ಮಾಣ ಮಾಡಿ ನಟಿಸಿದ್ದು ಮದರ್ ಪ್ರಾಮಿಸ್ ಸಿನಿಮಾ ಕೆಲವೇ ದಿನಗಳ ಹಿಂದೆ ಅಷ್ಟೇ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿದ್ದು. ಈಗಾಗಲೇ ಸಿನಿಮಾ ನೋಡಿದವರು ಒಂದೊಳ್ಳೆ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು. ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಸಿನಿಮಾದ ಶೋಗಳು ಸಹ ಚೆನ್ನಾಗಿ ಔಟ್ಫುಲ್ ಆಗ್ತಾ ಇತ್ತು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು, ಧನಾತ್ಮಕಗಳ ಅಭಿಪ್ರಾಯ ಕೂಡ ಹೊರಗಾಗ್ತಾ ಇದ್ರೆ, ಆದ್ರೆ ಇನ್ನು ಕೆಲವು ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ಸಿನಿಮಾದ ಬಗ್ಗೆ ಋಣಾತ್ಮಕ ಅಭಿಪ್ರಾಯ ಹೊರ ಹಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು. ಗಾಲಿ ಧನಂಜಯ್ ಬೇಸರ ಈಗಾಗಲೇ ಹೊರ ಹಾಕಿರುವಂತವ್ರು. ಸಿನಿಮಾದ ಪ್ರೀಮಿಯರ್ ಶೋ ನಲ್ಲಿ ಫಸ್ಟ್ ಶೋ ನಲ್ಲಿ ನೋಡಿದವರು ಕೆಲವರು ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಒಳ್ಳೆ ಮಾತುಗಳನ್ನ ಆಡಿದ್ರೆ ಕೆಲವರು ಬೇಜಿದ್ದ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕೊಂಡು ಕೆಲವರ ಖಾಲಿ ಚಿತ್ರಮಂದಿರ ಅಂದ್ರೆ ಅಲ್ಲಿರುವವರೇ ಅಂದ್ರೆ ಇವ್ರ ಬಗ್ಗೆ ವಿರೋಧವಾಗಿ ವ್ಯಕ್ತಪಡಿಸಿರುವವರು ಅಂದ್ರೆ ಆ ಖಾಲಿ ಚಿತ್ರಮಂದಿರಗಳನ್ನ ವಿಡಿಯೋಗಳನ್ನ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾ ಇರುವುದು ಕಂಡು ಬರ್ತಾ ಇದೆ. ಆದ್ರೆ ಈ ರೀತಿ ಆಗ್ತಾ ಇದ್ರೆ ಸಿನಿಮಾ ರಂಗದ ಗತಿ ಏನು ಅಂತ ನಮ್ಮ ಡಾಲಿ ಧನಂಜಯ್ ಅವರು ಬೇಸರ ಕೂಡ ಹೊರ ಹಾಕಿರುವಂತದ್ದು. ಇದು ಕೆಲವು ಅಪ್ಲಿಕೇಶನ್ ನಲ್ಲಿ ಸಮೇತ ಏನಂದ್ರೆ ಕೆಲವು ಬುಕ್ ಮೈ ಶೋಗಳಲ್ಲಿ ಸಮೇತ ಉದ್ದೇಶಪೂರ್ವವಾಗಿ ಸಿನಿಮಾದ ಬಗ್ಗೆ ನೆಗೆಟಿವ್ ವಿಮರ್ಶೆಗಳನ್ನ ಹಂಚ್ಕೊಳ್ತಾ ಇರೋದು, ಸಿನಿಮಾದ ಬಗ್ಗೆ ರೇಟಿಂಗ್ ಬೀಳುವಂತೆ ಪ್ರಯತ್ನ ಕೂಡ ಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಡಾಲಿ ಧನಂಜಯ್ ಈ ತರ ನಡೀತಾ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಲಿಕ್ಕೆ ಹೇಗ್ ಸಾಧ್ಯ ಅಂತ ಮೊನ್ನೆ ರಾಜ್ವಿ ಶೆಟ್ಟಿ ಅವರು ಕರಾವಳಿ ಸಿನಿಮಾದಲ್ಲಿ ಆಗ್ತಿರುವ ಸಮಯದಲ್ಲಿ ಅವರು ಸಮೇತ ಹೇಳ್ತಾ ಇದ್ರು, ನೀವ್ ಹಿಂಗೆ ಸ್ಟಾರ್ಗಳೇ ಈ ತರ ಮಾಡ್ತಾ ಇದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಲ್ಲ, ಮತ್ತೆ ಕನ್ನಡ ಇಂಡಸ್ಟ್ರಿ ಇದೇ ವಿಚಾರಕ್ಕೆ ಬೆಳೆಯಲ್ಲ ಅಂತ ಸಮೇತ ಹೇಳ್ತಾ ಇದ್ರು. ಸೊ ರೇಟಿಂಗ್ ಬದಲಾವಣೆ ಆಗ್ತಾ ಇದೆ, ಜನಗಳ ಅಭಿಪ್ರಾಯ ಕೂಡ ಬೇರೆ ಆಗ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಪೂಜಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.